ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಗೋಬಿ ಮಂಚೂರಿ ಮಾಡ್ಕೊಳ್ಳೋಣ. ರೆಸ್ಟೋರೆಂಟಲ್ಲಿ ಮತ್ತು ರೋಡ್ ಸೈಡಲ್ಲಿ ಗಾಡಿಯಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ ಎಲೆಕೋಸಿನ ಗೋಬಿ ಮಂಚೂರಿ, ಆ ಥರ ಅದೇ ಟೇಸ್ಟಾಗಿ ರುಚಿಯಾಗಿ ಗೋಬಿ ಮಂಚೂರಿ ಮಾಡ್ಕೊಳ್ಳೋಣ. ನಾನು ನೋಡಿರಿ ಮೀಡಿಯಮ್ ಸೈಜ್ದು 2 ಎಲೆಕೋಸು ತೊಗೊಂಡಿದ್ದೀನಿ. ಇದು ಸಣ್ಣ ಕಟ್ ಮಾಡ್ಕೊಬೋದು, ಇಲ್ಲ ಒಂದು ತುರಮಣಿ ತಗೊಂಡು ತುರ್ಕೊಬೋದು. ನಾನು ತುರ್ಕೊಂಬಿಡ್ತೀನಿ, ತುರ್ಕೊಂಡ್ರೆ ಚೆನ್ನಾಗಿ ಬರ್ತದೆ, ಈಸಿಯಾಗಿ ತುರ್ಕೊಬೋದು. ಹಾಗಾಗಿ ತುರ್ಕೊಂಬಿಡ್ತೀನಿ. ತೊಳೆದು ಇಟ್ಕೊಂಡಿದ್ದೀನಿ. ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಂಬಿಡ್ಬೋದು. ನೋಡಿರಿ, ಈ ಥರ ಕಟ್ ಮಾಡ್ಕೊಂಬಿಟ್ಟು ಒಂದು ಬಟ್ಲು ತಗೊಂಡು ಬಟ್ಲಲ್ಲಿ ಒಂದು ತುರಮಣಿ ಇಟ್ಕೊಂಡು ಆರಾಮಾಗಿ ಈ ಥರ ತುರ್ಕೊಂಬಿಡ್ಬೋದು. ಎಲ್ಲ ತುರ್ಕೊಂಬರ್ತೀನಿ. ನೋಡಿ, ಎಲ್ಲ ತುರ್ಕೊಂಡಿದ್ದೀನಿ. ನಾನು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಯಾರಿಗೆ ಎಷ್ಟು ಬರ್ತಾರೆ ಹಂಗಾಗಿ ಜಾಸ್ತಿ ಮಾಡ್ತಾಯಿದ್ದೀನಿ, ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಈಗ ಇದ್ರಿಗೆ 1 ಸ್ಪೂನು ಪೆಪ್ಪರ್ ಪೌಡರು, ಕರಿಮೆಣಸಿನ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಮೈದಾ ದೊಡ್ಡ ಸ್ಪೂನಲ್ಲಿ 5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆ. ನೀವು ಹೆಂಗೆ ಕ್ವಾಂಟಿಟಿ ತೊಗೊತೀರೋ ಹಂಗೆ ನೀವು ಹಾಕ್ಕೊಬೇಕು. ನೀರು ಏನು ಹಾಕೋದು ಬೇಡ, ಎಲೆಕೋಸಲ್ಲಿರೋ ನೀರೇ ಸಾಕು. 5 ಸ್ಪೂನು ಬೇಕಂದರೆ ಹಾಕ್ಕೊಬೋದು, ಇದಾದರೆ ನೀರಾಗಾದರೆ. ಕಾರ್ನ್ಫ್ಲೋರು ಅಷ್ಟೇ 5 ಸ್ಪೂನ್ ತೊಗೊತೀನಿ. ಕ್ವಾಂಟಿಟಿ ಜಾಸ್ತಿ ಇರೋದಾಗೆ ಜಾಸ್ತಿ ತೊಗೊತಾ ಇದ್ದೀನಿ. ಗಟ್ಟಿಯಾಗಿ ಕಲಿಸ್ಕೊಬೇಕಿದು, ಮೆತ್ತಿ ಕಳಿಸ್ಕೊಬಾರ್ದು. ಐದು ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಚಿಲ್ಲಿ ಪೌಡರು, ರೆಡ್ ಚಿಲ್ಲಿ ಪೌಡರು ನಾನು ಒಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಜಾಸ್ತಿ ಐತಲ್ಲ, ಅದ್ರಿಗೆ ನೀವು ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು 1-2 ಸ್ಪೂನ್ ಹಾಕ್ಕೊತೀನಿ. ಇದೇನು ಇದು ಮಾಡ್ಕೊಳ್ಳಲ್ಲ, ಪಾಕೆಟಲ್ಲಿ ಹಂಗೆ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಶುಂಠಿನೂ ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ತಿನ್ನೋಳಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕ ಉಪ್ಪು, ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಮತ್ತು ಸಾಸಲ್ಲಿ ಮತ್ತು ಒಗ್ಗರಣೆ ಹಾಕಿದಾಗೆಲ್ಲ ಉಪ್ಪು ಹಾಕ್ಕೊತೀವಿ. ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ. ಈಗ ಇಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಏನು ಹಾಕ್ಕೊಬಾರ್ದು, ಎಲೆಕೋಸಲ್ಲಿರೋ ನೀರೇ ಸಾಕು. ನಾನು ಕೈ ಉರಿತದಂತ ಕೈ ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಹಂಗೂ ಕಲಿಸ್ಕೊಬೋದು. ಈ ಥರ ನಿಧಾನಕ್ಕೆ ಕಲಿಸ್ಬೇಕು. ನಿಧಾನಕ್ಕೆ ಕಲಿಸ್ತಾಯಿದ್ರೆ ಎಲೆಕೋಸಲ್ಲಿ ನೀರಿರೋದೇ ಸಾಕು. ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಮನೆಯಲ್ಲೇ ಹೆಲ್ತಿಯಾಗಿ, ಹೊರಗಡೆ ಹೋಗೋ ಬದಲು. ಈಗ ರಜಾ ಬಂದಿದೆ, ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಅದು ಮಾಡಮ್ಮ ಇದು ಮಾಡಮ್ಮ ಏನಾನೋ ಒಂದು ಕೇಳ್ತಾ ಇರ್ತಾರೆ ಮಕ್ಕಳು. ಹಾಗೆ ಈ ಥರ ಗೋಬಿ ಕೇಳಿದಾಗ ಮಾಡಿಕೊಡಿ. ಎಲೆಕೋಸಿಂದು ಹೊರಗಡೆ ತಿನ್ನೋಂಗೆ ಇರುತ್ತೆ. ಹೊರಗಡೆ ಫುಡ್ ಕಲರೆಲ್ಲ ಹಾಕ್ತಾರೆ, ನಾವೇನು ಫುಡ್ ಕಲರ್ ಹಾಕಲ್ಲ. ಕಲರ್ ಹಾಕ್ತಾರೆ, ಕಲರ್ ಹಾಕಲ್ಲ, ಆದ್ರೂ ಹೊರಗಡೆ ತಿನ್ನೋದು ಒಳ್ಳೆಯದಲ್ಲ. ನೋಡಿ, ಹಂಗೆ ಇಸ್ಕಿ ಹಿಂಗೆ ಚೆನ್ನಾಗಿ ಪ್ರೆಸ್ ಮಾಡಿ ಕಲಿಸ್ಕೊಳ್ಳಿ. ನೀರಿನ ಅಂಶ ಬರುತ್ತಲ್ಲ, ಅದೇ ಸಾಕು. ಈ ಥರ ನೋಡಿ, ಎಲ್ಲ ಕಲಿಸ್ಕೊಂಡಿದ್ದೀನಿ, ಗಟ್ಟಿಯಾಗಿ ಕಲಿಸಿದ್ದೀನಿ ನೋಡಿ. ಈಗ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಈ ಥರ ಚಿಕ್ಕ ಉಂಡೆ ಮಾಡಿಕೊಂಡು ಒಂದು ತಟ್ಟೆಲಿ ಇಟ್ಕೊಬೋದು, ಇಲ್ಲ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ಕೊಬೋದು. ಚಿಕ್ಕ ಉಂಡೆ ಆದರೆ ಚೆನ್ನಾಗಿ ಬೇಯ್ತದೆ. ನೀವು ಯಾವ ಸೈಜ್ ಬೇಕಾದ್ರೆ ಮಾಡ್ಕೊಬೋದು. ಈ ಥರ ಸಣ್ಣ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯ್ತದೆ. ನೋಡಿ, ಈ ಥರ ಗಟ್ಟಿನೇ ಇರಬೇಕು. ನಿಮ್ಮ ತೆಳ್ಳಗಾಯಿತು ಮೆತ್ತಗಾಯ್ತು ಅಂದರೆ ಇನ್ನು ಸ್ವಲ್ಪ ಕಾರ್ನ್ಫ್ಲವರು ಮೈದಾ ಹಾಕ್ಕೊಂಡು ಮಾಡ್ಕೊಳ್ಳಿ. ಉಂಡೆ ಮಾಡೋಣ ಹಾಕ್ಬೋದು, ಇಲ್ಲ ಡೈರೆಕ್ಟಾಗಿ ಒಂದಿಷ್ಟು ತಗೊಂಬಿಟ್ಟು ಹಿಂಗೆ ಹಾಕ್ತಾರಲ್ಲ ಆ ಥರ. ಬನ್ನಿ ಹಾಕೋಣ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಉಂಡೆ ಹಾಕ್ಕೊಳ್ಳಿ. ಮೀಡಿಯಮ್ ಉರಿ ಇಟ್ಕೊಂಡು ಹಾಕ್ಕೊಳ್ಳಿ. ಉಂಡೆ ಮಾಡಿದ್ನಲ್ಲ ಅದು ಹಾಕ್ಕೊಂಡೆ. ಈಗ ಡೈರೆಕ್ಟಾಗಿ ಹಾಕೋಣ.
ನೋಡಿ ಹಿಂಗೆ ತಗೊಂಬಿಟ್ಟು ಹಿಂಗೆ ಬೋಂಡ ಎಲ್ಲ ಹಾಕ್ತೀವಲ್ಲ ಆ ಥರ ಹಿಂಗೆ ಮಾಡ್ಕೊಂಡು ಹಾಕಬೇಕು. ಗೋಬಿ ಅವರೆಲ್ಲ ಮಾಡೋಕ್ಕಾಗ್ತಾರಲ್ಲ, ನಿಧಾನಕ್ಕೆ ಹಾಕಬೇಕು, ಸಿಡಿತದೆ. ನಮಗೆ ರೂಢಿ ಇರಲ್ಲ, ಅವರು ಆ ಗೋಬಿ ಮಾಡೋರ್ಗಾದ್ರೆ ರೂಢಿ ಇರ್ತದೆ. ಪಟ 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 ಅಂತ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಬಾಣಲಿ ಎಷ್ಟು ಹಿಡಿಸ್ತದೋ ಅಷ್ಟು ಹಾಕ್ಕೊಬೇಕು. ಎಣ್ಣೆಲಿ ಹಾಕ್ತಾನೆ ಯಾವತ್ತೂ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದೆರಡು ನಿಮಿಷ ಬಿಟ್ಬಿಡಿ, ಆಮೇಲೆ ಈ ಥರ ಮಿಕ್ಸ್ ಮಾಡಿ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯ್ತದೆ, ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ ಗೋಲ್ಡನ್ ಕಲರ್ ಬಂದಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬಂದಾಗ ಎಲ್ಲ ತಕ್ಕೊಂಬಿಡ್ಬೇಕು. ಎಣ್ಣೆ ಸ್ಟ್ರೈನ್ ಮಾಡಿಕೊಂಡು ಮತ್ತು ಇರೋದೆಲ್ಲ ಆ ಥರನೇ ಮಾಡ್ಕೊಂಬಿಡ್ಬೇಕು. ಒಂದು ಸತಿ ಈ ಥರ ಮಾಡಿ ಇಟ್ಕೊಂಬಿಟ್ರೆ ನಮ್ಗೆ ಯಾವ ಬೇಕೋ ಅವು ಮಾಡ್ಕೊಂಬಿಡ್ಬೋದು. ಇದು ಇನ್ನೂ ಡಬಲ್ ರೋಸ್ಟ್ ಮಾಡಿಕೊಂಡ್ರೆ ಇನ್ನೂ ಗರಿ ಗರಿಯಾಗಿ ಬರ್ತದೆ, ಇನ್ನೂ ರುಚಿಯಾಗಿರುತ್ತೆ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಮಂಚೂರಿಯನ್ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಬಿಸಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ, ಇನ್ನು ಸ್ವಲ್ಪ ಬಿಸಿ ಆಗಲಿ. ನೋಡಿ ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಈರುಳ್ಳಿ ಹಾಕ್ಕೋಣ. ಸ್ವಲ್ಪ ಒಂದು ಗಡ್ಡೆ ಸಣ್ಣಗೆ ಹಚ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕಿದು. ಅದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮು, ಅದು ಒಂದು, ಮತ್ತು ಹಸಿಮೆಣಸಿನ್ಕಾಯಿ ಒಂದು 4-5, ಸ್ವಲ್ಪ ಕರಿಬೇವು, ಇಷ್ಟು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನನ್ನ ಮಗನಿಗೆ ಬಾಯ್ ಬ್ಯಾಗ್ ಸಿಗುತ್ತೆ ಅಂತಲೇ, ಹಂಗಾಗಿ ನಾನು ಪೇಸ್ಟೇ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕಟ್ ಮಾಡಿ ಹಾಕ್ಕೊಳ್ಳಿ. ಕಟ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು 1-2 ನಿಮಿಷ ಫ್ರೈ ಆಗಬೇಕು. ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ. ಈಗ ಸಾಸೆಲ್ಲ ಹಾಕ್ಕೋಣ. ಸಣ್ಣ ಉರಿ ಇಟ್ಕೊಂಬಿಡಿ. ಈಗ ಸಾಸೆಲ್ಲ ಹಾಕ್ಕೋಣ. ಟೊಮೆಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ಪು, ಟೊಮೆಟೊ ಸಾಸ್ ಹಾಕ್ಕೊತಾ ಇದ್ದೀನಿ. ಸೋಯಾ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ವಿನಿಗರು ಅಷ್ಟೇ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ರೆಡ್ ಚಿಲ್ಲಿ ಸಾಸು, ಇದು ರೆಡ್ ಚಿಲ್ಲಿ ಮತ್ತು ಶುಂಠಿ 2 ಮಿಕ್ಸ್ ಇರುತ್ತೆ, ಅದು 1.5 ಸ್ಪೂನ್ ಹಾಕ್ಕೊತೀನಿ. 2 ಸ್ಪೂನೇ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸ್ಪೈಸಿಯಾಗಿರುತ್ತೆ. ಮತ್ತು ಗ್ರೀನ್ ಚಿಲ್ಲಿ, ಇದು ನೋಡಿ ಗ್ರೀನ್ ಚಿಲ್ಲಿ ಸಾಸು, ಇದೂ 2 ಸ್ಪೂನು. ಸ್ಪೈಸಿ ತಿನ್ನೋರು ಸ್ಪೈಸಿಯಾಗಿ ಹಾಕ್ಕೊಳ್ಳಿ, ಸ್ಪೈಸಿ ಕಮ್ಮಿ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ. ಈಗ ಇದೆಲ್ಲ ಮಿಕ್ಸ್ ಮಾಡಬೇಕು. ಎರಡು ಸೆಕೆಂಡು ಫ್ರೈ ಆಗಬೇಕಿದು. ಈಗ ಸಾಸೆಲ್ಲ ಹಾಕ್ಕೊತೀವಲ್ಲ, ಒಂದು ಚೂರು 2-3 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸಾಸೆಲ್ಲ ಗಟ್ಟಿಯಾಗುತ್ತೆ ಹಾಗಾಗಿ. ಮತ್ತು ನೋಡಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, 2-2.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೀರು ಹಾಕ್ಕೊಂಡು ಕಲಿಸ್ಕೊಬೇಕು, ಗಂಟಿಲ್ದಿರಂಗೆ ಕಲಿಸ್ಕೊಂಬರ್ತೀನಿ. ನೋಡಿ ಕಾರ್ನ್ಫ್ಲೋರ್ ಕಲಿಸ್ಕೊಂಡಿದ್ದೀನಿ, ಅಷ್ಟು ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ.
ಇನ್ನೊಂದು ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಬೇಕು. ಈಗ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಬೇಕು. ನೋಡಿ, ನಾನೊಂದು ಚಿಕ್ಕ ಸ್ಪೂನು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಗೋಬಿಗೂ ಹಾಕ್ಕೊಂಡಿರ್ತೀವಿ, ಸಾಸಲ್ಲಿ ಇರುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು, ಒಂಚೂರು ಗಟ್ಟಿ ಬರುತ್ತೆ, ಎಲ್ಲರಿಗೂ ಕುದಿಸ್ಕೊಂಡು ಆಮೇಲೆ ಗೋಬಿ ಹಾಕ್ಕೊಳ್ಳೋಣ. ನೋಡಿ ಕುದೀತಾ ಇದೆ, ಸ್ವಲ್ಪ ಗಟ್ಟಿ ಬಂದಿದೆ. ಗೋಬಿ ಎಲ್ಲ ಹಾಕ್ಕೊಂಬಿಡೋಣ. ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಈ ಗೋಬಿ ಎಲ್ಲ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಆಯಿತು. ಫೈನಲಿಯಾಗಿ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಬಿಡೋಣ. ಸ್ಪ್ರಿಂಗ್ ಆನಿಯನ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಾನು ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹೂವು ಆಯಿತು, ರೆಡಿ ಆಯಿತು. ಬನ್ನಿ ತಿನ್ನೋಣ. ನೋಡಿ ರೆಡಿ ಆಯಿತು. ಕೋಸಿಂದ ಎಲೆ ಹಾಕಿ ಗೋಬಿ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ. ನನ್ನ ಮಗನೇ ಕರಿತೀನಿ ಟೇಸ್ಟ್ ನೋಡೋಕೆ, ಅವನೇ ಇಷ್ಟಪಡ್ತಾ ಇದ್ದಿದ್ದು. ಮೋಹಿತ್ ಬಾ, ರಜಾ ಇರೋದು ನೋಡಿ ಅದೊಂದು ಮಾಡಿಕೊಡಮ್ಮ, ಇದು ಮಾಡಿಕೊಡಮ್ಮ. ಅಪ್ಪ ಮನೇಲಿದ್ರೆ ಏನೋ ಒಂದು ಡಿಮ್ಯಾಂಡ್ ಮಾಡ್ತಾ ಇರ್ತಾನೆ. ಬಿಸಿ ಇದೆ. ಸಖತ್ತಾಗಿದೆ. ನೀವು ಒಂದು ಟೈಮ್ ಮಾಡಿ ನೋಡಿ, ಟ್ರೈ ಮಾಡಿ. ಸೇಮ್ ಸ್ಟ್ರೀಟ್ ಫುಡ್ ಇದ್ದಂಗಲೇ ಐತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಸೇಮ್ ರೆಸ್ಟೋರೆಂಟಲ್ಲಿ ಮತ್ತು ರೋಡ್ ಸೈಡ್ ಗಾಡಿಲೆಲ್ಲ ಸಿಗುತ್ತಲ್ಲ ಆ ಥರ ರೆಸ್ಟೋರೆಂಟ್ ಟೇಸ್ಟೇ ಬರ್ತಾಯಿದೆ. ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.